ವೆಲ್ಕಮ್ ಟು ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್. 8ನೇ ತರಗತಿಯ ಗಣಿತ ಭಾಗ 1ರ ಎಲ್ಲ ವಿಡಿಯೋಗಳಿಗಾಗಿ ಈ ಚಾನಲ್ ಅನ್ನು ವೀಕ್ಷಿಸಿ. ಈಗಾಗಲೇ ನಾವು ಅಭ್ಯಾಸ 4.1ರವರೆಗೆ ಎಲ್ಲ ಪ್ರಶ್ನೆಗಳನ್ನು ಬಿಡಿಸಿದ್ದೇವೆ. ಈಗ 4.2ರ ಪ್ರಶ್ನೆಗಳನ್ನು ಬಿಡಿಸೋಣ. ಅಧ್ಯಾಯ 4 ದತ್ತಾಂಶಗಳ ನಿರ್ವಹಣೆ. ಇದರಲ್ಲಿ ಅಭ್ಯಾಸ 4.2 ಮೊದಲ ಲೆಕ್ಕ ನೋಡೋಣ. ಕೆಳಗಿನ ಪ್ರಯೋಗಗಳಲ್ಲಿ ಬರಬಹುದಾದ ಫಲಿತಾಂಶಗಳನ್ನು ಪಟ್ಟಿ ಮಾಡಿ. ಇಲ್ಲೊಂದು ಚಕ್ರ ಕೊಟ್ಟಿದ್ದಾರೆ. ಚಕ್ರದಲ್ಲಿ ABCD ಅಂತ ಅಕ್ಷರಗಳನ್ನು ಕೊಟ್ಟಿದ್ದಾರೆ. ಇದೇನು ಕೊಟ್ಟಿದ್ದಾರೆ? ಚಕ್ರವನ್ನು ತಿರುಗಿಸುವುದು ಅಂತ ಕೊಟ್ಟಿದ್ದಾರೆ. ಇಲ್ಲೊಂದು ಬಾಣ ಕೊಟ್ಟಿದೆ. ಈ ಚಕ್ರವನ್ನು ತಿರುಗಿಸಿದಾಗ ಈ ಬಾಣ ತಿರುಗೋದಿಲ್ಲ, ಚಕ್ರ ಅಷ್ಟೇ ತಿರುಗ್ತದೆ. ಈಗ B ನಲ್ಲಿದೆ. ಈ ಚಕ್ರ ತಿರುಗಿದಾಗ ಸಿ ಇಲ್ಲಿ ಬರ್ಬೋದು, ಅಥವಾ ಡಿನೂ ಇಲ್ಲಿ ಬರ್ಬೋದು, ಅಥವಾ ಏನು ರೌಂಡ್ ಹೊಡೆದು ಇಲ್ಲಿ ಬರ್ಬೋದು, ಈ ಏನು ರೌಂಡ್ ಹೊಡೆದು ಇಲ್ಲಿ ಬರ್ಬೋದು. ಹೀಗೆ ಯಾವುದು ಬರ್ಬೋದು. ಯಾವುದು ಅಂತ ಹೇಳಿದ್ರೆ ಇಲ್ಲಿ ಏನೇನಿದೆ ಅದೇ ಬರ್ತದೆ. ಮತ್ತೆ ಇದು ಬಿಟ್ಟು ಬೇರೆ ಯಾವುದು ಬರೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಚಕ್ರವನ್ನು ತಿರುಗಿಸಿದಾಗ ಬರಬಹುದಾದ ಫಲಿತಾಂಶಗಳು ಒಂದು A ಬರ್ಬೋದು, B ಬರ್ಬೋದು, C ಬರ್ಬೋದು, D ಬರ್ಬೋದು. ಇವು ಬಿಟ್ಟು ಮತ್ತೆ ಯಾವುದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇರೋದು ಇಷ್ಟೇ ಅಕ್ಷರಗಳು ಇರೋದ್ರಿಂದ ಇಲ್ಲಿ A 2 ಸರಿ ಇದೆ. 2 ಸರಿ ಇದ್ರೆ A ಅಂತ ಹೇಳಿದ್ರೆ ಒಂದೇ ಸರಿ ಅಂತ ತಗೊಳ್ಳೋದು. 2 ಸರಿ ಬಂದ್ರು ಅದು A ಅಂತಾನೆ ಕನ್ಸಿಡರ್ ಮಾಡೋದ್ರಿಂದ ನಾವು ABCD ಈ ಫಲಿತಾಂಶಗಳು ಬರಬಹುದು ಅಂತ ಹೇಳ್ಬೋದು. ಇದರಲ್ಲಿ B 2 ನಾಣ್ಯಗಳನ್ನು ಒಟ್ಟಿಗೆ ಟಾಸ್ ಮಾಡುವುದು. ಈ 2 ನಾಣ್ಯಗಳನ್ನ ಒಟ್ಟಿಗೆ ಟಾಸ್ ಮಾಡಿದಾಗ ಏನ್ ಬರ್ಬೋದು ಅಂತ ನಾವು ನೋಡ್ಬೇಕಾಗ್ತದೆ. 2 ನಾಣ್ಯಗಳನ್ನು ಒಟ್ಟಿಗೆ ಟಾಸ್ ನಾಣ್ಯದಲ್ಲಿ ಒಂದು ಹೆಡ್ ಇರ್ತದೆ, ಒಂದು ಟೇಲ್ ಇರ್ತದೆ. ಅದು ಕನ್ನಡದಲ್ಲಿ ಹೆಡ್ಗೆ ಶಿರ ಅಂತಾರೆ, ಟೇಲ್ಗೆ ಭುಜ ಅಂತ ಹೇಳ್ತಾರೆ. ಇದು T ಅಂದ್ರೆ ಟೇಲ್, H ಅಂದ್ರೆ ಹೆಡ್ ಅಂತ ಇಲ್ಲಿ ತಿಳ್ಕೋಬೇಕು. 2 ನಾಣ್ಯವನ್ನು ಒಟ್ಟಿಗೆ ಟಾಸ್ ಮಾಡಿದಾಗ ಬರುವ ಫಲಿತಾಂಶಗಳು 2 ನಾಣ್ಯದಲ್ಲಿ ಟೇಲೇ ಬರ್ಬೋದು, ಅಥವಾ 2 ನಾಣ್ಯದ ಒಂದರಲ್ಲಿ ಹೆಡ್ ಬರ್ಬೋದು, ಒಂದರಲ್ಲಿ ಟೇಲ್ ಬರ್ಬೋದು, ಅಥವಾ 2ರಲ್ಲೂ ಹೆಡ್ ಬರ್ಬೋದು, ಅಥವಾ ಒಂದರಲ್ಲಿ ಟೇಲು ಒಂದರಲ್ಲಿ ಹೆಡ್ ಬರ್ಬೋದು. ಈ 4 ಫಲಿತಾಂಶಗಳು ಬಿಟ್ಟು ಬೇರೆ ಫಲಿತಾಂಶಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಹೇಳ್ಬೋದು ಈ ಟೇಲ್ ಅಂತಾನೆ ಒಂದು 10 ಸರಿ ಬರ್ಬೋದು ಅಂತ ನೀವು ವಿಚಾರ ಮಾಡ್ಬೋದು. 10 ಸರಿ ಬಂದ್ರೂ ಸಹಿತ ಅದು ಟೇಲ್ ಆಗಿರೋದ್ರಿಂದ ಅದು ಒಂದೇ ಸರಿ ಅಂತ ಹಿಡಿಬೇಕಾಗ್ತದೆ. ಆದ್ರಿಂದ ಈ 4 ಫಲಿತಾಂಶ ಬಿಟ್ಟು ಬೇರೆ ಯಾವ್ದು ಫಲಿತಾಂಶ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈ 2ನೇ ಲೆಕ್ಕವನ್ನು ನೋಡೋಣ. 1 ರಿಂದ 6 ಸಂಖ್ಯೆಗಳಿರುವ ದಾಳಗಳನ್ನು ಉರುಳಿಸಿದಾಗ ಕೆಳಗಿನ ಘಟನೆಗಳ ಫಲಿತಾಂಶಗಳು ಯಾವುವು ಎಂದು ಪಟ್ಟಿ ಮಾಡಿ. ಇವು 1 ರಿಂದ 6 ಸಂಖ್ಯೆಗಳಿದಾವೆ. 1 ರಿಂದ 6 ಸಂಖ್ಯೆಯಲ್ಲಿ ಈಗ 1 ರಿಂದ 6 ಸಂಖ್ಯೆಗಳಿರುವ ದಾಳಗಳನ್ನು ಉರುಳಿಸಿದಾಗ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಂಖ್ಯೆಗಳನ್ನು ಬರಬಹುದು 1 2 3 4 5 6 ಅಂತ ಇಷ್ಟು ದಾಳಗಳನ್ನು ಉರುಳಿಸಿದಾಗ ಅದರಲ್ಲಿ ಏನ್ ಕೇಳಿದರೆ ಅವಿಭಾಜ್ಯ ಸಂಖ್ಯೆಗಳು. ದಾಳ ಉರುಳಿಸಿದಾಗ ಬರಬಹುದಾದ ಅವಿಭಾಜ್ಯ ಸಂಖ್ಯೆಗಳು ಯಾವುದು ಅಂತ ಹೇಳಿದ್ದಾರೆ. ಇದರಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿದ್ರೆ 2 3 ಮತ್ತೆ 5 ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದ್ರೆ ಅಂತ ನಿಮ್ಗೆ ಮೊದಲಾಗಿ ಕಲ್ತ್ಕೊಂಡಿದ್ರಿ. ಆದ್ರೂ ಒಂದ್ಸರಿ ನಿಮ್ಗೆ ನೆನ್ಪು ಮಾಡ್ತೀನಿ ನಾನು. ಅವಿಭಾಜ್ಯ ಸಂಖ್ಯೆ ಅಂದ್ರೆ 1 ರಿಂದ ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗುವಂತ ಸಂಖ್ಯೆಗಳನ್ನ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತಾರೆ. ಇವು ಬಿಟ್ಟು 1 ರಿಂದ ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗುವ, ಅದು ಬಿಟ್ಟು ಬೇರೆ ಸಂಖ್ಯೆಯಿಂದ ಭಾಗ ಹೋಗೋದಿಲ್ಲ ಅಂತ ಸಂಖ್ಯೆಗಳನ್ನ ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತಾರೆ. ಇದರಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದು? 2 3 ಮತ್ತೆ 5 ಇವು ಅವಿಭಾಜ್ಯ ಸಂಖ್ಯೆಗಳು 1 ರಿಂದ 6ರಲ್ಲಿ. ಆದ್ರಿಂದ ದಾಳ ಉರುಳಿಸಿದಾಗ ಬರಬಹುದಾದ ಅವಿಭಾಜ್ಯ ಸಂಖ್ಯೆಗಳು 2 3 ಮತ್ತು 5. ನಂತರ ಅವಿಭಾಜ್ಯವಲ್ಲದ ಸಂಖ್ಯೆಗಳು ಅಂತ ಕೇಳಿದ್ದಾರೆ. 1 ರಿಂದ 6ರಲ್ಲಿ ಅವಿಭಾಜ್ಯವಲ್ಲದ ಸಂಖ್ಯೆಗಳು ಅಂತ ಹೇಳಿದ್ರೆ ಇವು ಇಷ್ಟು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿದ್ರೆ ಇವು ಅವಿಭಾಜ್ಯ ಅಲ್ಲದ ಸಂಖ್ಯೆಗಳು 1 4 ಮತ್ತೆ 6. ಆದ್ರಿಂದ ದಾಳ ಉರುಳಿಸಿದಾಗ ಬರಬಹುದಾದ ಅವಿಭಾಜ್ಯವಲ್ಲದ ಸಂಖ್ಯೆಗಳು 1 4 ಮತ್ತು 6. ಈಗ 2ನೇದ್ರಲ್ಲಿ 5ಕ್ಕಿಂತ ಹೆಚ್ಚಿನ ಸಂಖ್ಯೆ. 1 ರಿಂದ 6ರಲ್ಲಿ 5ಕ್ಕಿಂತ ಹೆಚ್ಚಿನ ಸಂಖ್ಯೆ ಅಂದ್ರೆ ಇಲ್ಲಿವರೆಗೆ 5 ಆಯ್ತು. 5ಕ್ಕಿಂತ ಹೆಚ್ಚಿದೆ ಅಂತ ಹೇಳಿದ್ರೆ ಇದು 6 ಒಂದೇ 5ಕ್ಕಿಂತ ಹೆಚ್ಚಿನ ಸಂಖ್ಯೆ. ಆದ್ರಿಂದ ದಾಳ ಉರುಳಿಸಿದಾಗ ಬರಬಹುದಾದ 5ಕ್ಕಿಂತ ಹೆಚ್ಚಿನ ಸಂಖ್ಯೆ 6 ಒಂದೇ. ಆಮೇಲೆ ಅದರಲ್ಲಿ B 5ಕ್ಕಿಂತ ಹೆಚ್ಚಲ್ಲದ ಸಂಖ್ಯೆಗಳು. ದಾಳ ಉರುಳಿಸಿದಾಗ ಬರಬಹುದಾದ 5ಕ್ಕಿಂತ ಹೆಚ್ಚಲ್ಲದ ಸಂಖ್ಯೆಗಳು 1 2 3 4 ಮತ್ತು 5. 5ಕ್ಕಿಂತ ಹೆಚ್ಚಲ್ಲದ ಸಂಖ್ಯೆ 5 ಮತ್ತೆ 5ಕ್ಕಿಂತ ಹೆಚ್ಚಲ್ಲದ ಸಂಖ್ಯೆ ಅಂತ ಹೇಳಿದರೆ ಆದ್ರಿಂದ 5ಅನ್ನ ಹಿಡಿಬೇಕಾಗ್ತದೆ. ಇಲ್ಲಿ 1 2 3 4 5 ಇವಿಷ್ಟು 5ಕ್ಕಿಂತ ಹೆಚ್ಚಲ್ಲದ ಸಂಖ್ಯೆಗಳು. ಈಗ 3ನೇ ಲೆಕ್ಕವನ್ನು ನೋಡೋಣ. ಇವುಗಳ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಪ್ರಶ್ನೆ A. ಇದರಲ್ಲಿ ಪ್ರಶ್ನೆ 1ರ A ಪ್ರಶ್ನೆ 1ರ A ನಲ್ಲಿ ಮುಳ್ಳು D ಮೇಲೆ ನಿಲ್ಲುವುದು. ಮುಳ್ಳು D ಮೇಲೆ ನಿಲ್ಲುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ರೆ ಈ ಮೊದಲನೇ ಪ್ರಶ್ನೆಯ ಈ ಚಕ್ರವನ್ನ ಇಲ್ಲಿ ತೋರಿಸಿದೆ. ಇದರಲ್ಲಿ ABCD ಮತ್ತೆ ಒಂದು A ಇದೆ. ಇದರಲ್ಲಿ D ಮೇಲೆ ನಿಲ್ಲುವ ಸಂಭವನೀಯತೆ ಎಷ್ಟು ಅಂತ ಕೇಳಿದೆ. ಮತ್ತು ಒಂದ್ಸರಿ ತಿರುಗಿಸಿದಾಗ A ಮೇಲೆ ನಿಲ್ಬೋದು, B ಮೇಲೂ ನಿಲ್ಬೋದು, ಮತ್ತು C ಮೇಲೆ ನಿಲ್ಬೋದು, D ಮೇಲೆ ನಿಲ್ಬೋದು, ಮತ್ತೊಂದು A ಮೇಲೆ ನಿಲ್ಬೋದು. ಆದ್ರೆ D ಮೇಲೆ ನಿಲ್ಲುವ ಸಂಭವನೀಯತೆ ಎಷ್ಟು ಅಂತ ಕೇಳಿದೆ. D ಮೇಲೆ ನಿಲ್ಲುವ ಸಂಭವನೀಯತೆ ಒಂದೇ ಇರ್ತದೆ.
ಒಟ್ಟು ಬರಬಹುದಾದ ಸಾಧ್ಯತೆಗಳು ಎ ಬಿ ಸಿ ಡಿ ಎ ಅಂದರೆ ಸಾಧ್ಯತೆಗಳು ಎಷ್ಟಿದಾವೆ. ಎ ನಲ್ಲೂ ನಿಲ್ಬೋದು, ಚಕ್ರ ತಿರುಗಿಸಿದಾಗ ಬಿ ನಲ್ಲೂ ನಿಲ್ಬೋದು, ಸಿ ನಲ್ಲೂ ನಿಲ್ಬೋದು, ಡಿ ನಲ್ಲೂ ನಿಲ್ಬೋದು, ಮತ್ತೊಂದು ಎ ನಲ್ಲೂ ನಿಲ್ಬೋದು. ಆದರೆ ಒಟ್ಟು ಎಷ್ಟು ಸಾಧ್ಯತೆ ಇದೆ? 1 2 3 4 5 ಸಾಧ್ಯತೆ ಇದೆ. ಆದರೆ ನಮಗೆ ಕೇಳಿರೋದು ಡಿ ನಲ್ಲಿ ನಿಲ್ಲುವ ಸಂಭವನೀಯತೆ ಎಷ್ಟು ಅಂತ ಹೇಳಿದ್ರೆ, ಡಿ ನಲ್ಲಿ ಒಂದೇ ಡಿ ಇರೋದ್ರಿಂದ ಒಂದು ಸಾಧ್ಯತೆ ಇದೆ. ಆದ್ರಿಂದ ಎ ಬಿ ಸಿ ಡಿ ಎ 1 2 3 4 5ರಿಂದ 5 ಸಾಧ್ಯತೆಗಳಿದಾವೆ. ಡಿ ಮೇಲೆ ಮುಳ್ಳು ನಿಲ್ಲುವ ಸಾಧ್ಯತೆ ಒಂದೇ ಇದೆ. ಯಾಕಂದ್ರೆ ಡಿ ಒಂದೇ ಇರೋದ್ರಿಂದ ನಮಗೆ ಒಂದೇ ಸಾಧ್ಯತೆ ಇದೆ ಡಿ ಮೇಲೆ ನಿಲ್ಲೋದು. ಆದ್ದರಿಂದ ಮುಳ್ಳು ಡಿ ಮೇಲೆ ನಿಲ್ಲುವ ಸಂಭವನೀಯತೆ 5ರಲ್ಲಿ 1ರಷ್ಟಿದೆ. ಅಂದ್ರೆ 5ನೇ 1 ಅಂತ ಬರೀಬಹುದು. ಈಗ 3ನೇದರಲ್ಲಿ ಬಿ ಲೆಕ್ಕವನ್ನು ನೋಡೋಣ. ಚೆನ್ನಾಗಿ ಕಲಿಸಿದ 5 ಇಸ್ಪೀಟು ಎಲೆಗಳ ಗುಂಪಿನಿಂದ ಒಂದನ್ನು ತೆಗೆದರೆ 1 ಎಸ್ ಸಿಗುವುದು. ಇದರಲ್ಲಿ ಒಟ್ಟು ಇಸ್ಪೀಟುಗಳ ಎಲೆಗಳ ಸಂಖ್ಯೆ 52 ಇದೆ. 52 ಇಸ್ಪೀಟುಗಳಿದ್ದಾವೆ ಅಂತ ಕೊಟ್ಟಿದ್ದಾರೆ ಲೆಕ್ಕದಲ್ಲಿ. ಅದರಲ್ಲಿ ಆ ಗುಂಪಿನಲ್ಲಿರುವ ಎಸ್ಗಳ ಸಂಖ್ಯೆ ಅಂದ್ರೆ 52 ಇಸ್ಪೀಟು ಎಲೆಗಳಲ್ಲಿ 4 ಎಸ್ಗಳಿರ್ತವೆ. ಆದ್ರಿಂದ ನಮಗೆ ಸಂಭವನೀಯತೆ ಎಷ್ಟಿದೆ? 1 ಎಸ್ ಸಿಗುವ ಸಂಭವನೀಯತೆ 52ರಲ್ಲಿ 4 ಇದೆ. 52 ಗುಂಪಿನಲ್ಲಿ 4 ಇರೋದ್ರಿಂದ ನಮಗೆ 52ನೇ 4 ಸಂಭವನೀಯತೆ ಇದೆ. ಅದನ್ನ ಕನಿಷ್ಠಕ್ಕೆ ತಂದಾಗ 4 1 4 13 52 ಆಗುತ್ತೆ. ಆದ್ರಿಂದ 13ನೇ 1 ಅಂತ ಬರೀಬಹುದು. 3ನೇದರಲ್ಲಿ ಸಿ ಲೆಕ್ಕವನ್ನು ನೋಡೋಣ. ಕೆಳಗಿನ ಚಿತ್ರದಿಂದ ಕೆಂಪು ಸೇಬನ್ನು ಪಡೆಯುವುದು. ಈ ಕೆಳಗೊಂದು ಚಿತ್ರ ಕೊಟ್ಟಿದೆ. ಇದರಲ್ಲಿ 7 ಸೇಬುಗಳಿದಾವೆ. 7 ಸೇಬಲ್ಲಿ 1 2 3 ಗ್ರೀನ್ ಸೇಬು ಇದೆ, 1 2 3 4 ಕೆಂಪು ಸೇಬು ಇದೆ, 3 ಹಸಿರು ಸೇಬು ಇದೆ, 4 ಕೆಂಪು ಸೇಬು ಇದೆ. ಅದರಿಂದ ಕೆಂಪು ಸೇಬನ್ನು ಪಡೆಯುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಒಟ್ಟು ಸೇಬುಗಳು ಸಿಗುವ ಸಾಧ್ಯತೆ 7. ಅಂದ್ರೆ ಒಟ್ಟು 7 ಸೇಬು ಇರೋದ್ರಿಂದ ನಾವು 7 ಸರಿ ಎತ್ತಬಹುದು ಸೇಬುಗಳನ್ನ. ಕೆಂಪು ಸೇಬು ಸಿಗುವ ಸಾಧ್ಯತೆ, ಕೆಂಪು ಸೇಬು 4 ಇರೋದ್ರಿಂದ ಅದು ಕೆಂಪು ಸೇಬು ಸಿಗುವ ಸಾಧ್ಯತೆ 4 ಇದೆ. ಆದ್ರಿಂದ ಒಟ್ಟು ಕೆಂಪು ಸೇಬು ಪಡೆಯುವ ಸಂಭವನೀಯತೆ 7ರಲ್ಲಿ 4 ಅಂದ್ರೆ 7ನೇ 4 ಅಂತ ಬರೀಬಹುದು. ಸ್ಟೂಡೆಂಟ್ಸ್, ಇದು ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್. ಸುಲಭವಾಗಿ ಗಣಿತ ಕಲಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರಿಗೂ ತಿಳಿಸಲು ಶೇರ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಮುಂದಿನ ಗಣಿತದ ಅಭ್ಯಾಸಗಳಿಗಾಗಿ ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್ ಅನ್ನು ಸದಾ ವೀಕ್ಷಿಸುತ್ತಿರಿ. ಯಾವುದು ಅರ್ಥವಾಗದಿದ್ದಲ್ಲಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ನಾನು ಸುಲಭವಾಗಿ ತಿಳಿಸಲು ಪ್ರಯತ್ನಿಸುತ್ತೇನೆ. ಧನ್ಯವಾದಗಳು.